ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ಸ್ಟಡಿ ವ್ಲಾಗ್. ತುಂಬ ದಿನ ಆದಮೇಲೆ ನಾನು ಸ್ಟಡಿ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಸ್ಟಡಿ ವ್ಲಾಗಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಇಂಪಾರ್ಟೆಂಟ್ ಡೇ ಏನಿರುತ್ತಲ್ವ, ಸೊ ಒಂದು ಅಥವಾ ಎರಡು ಕ್ವಶನ್ ಬಂದೇ ಬರುತ್ತೆ ಥೀಮ್ ಮತ್ತು ಇಂಪಾರ್ಟೆಂಟ್ ಡೇ ಮೇಲೆ. ಸೊ ಅದನ್ನು ಒಂದನ್ನು ಹೇಳ್ತೀನಿ. ಆ್ಯಂಡ್ ಎಂಡಿಂಗ್ ಆಫ್ ದ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ಎಕ್ಸ್ಪ್ಲೈನ್ ಮಾಡಿ ನಾನು ಕ್ವಶನ್ ಕೇಳ್ತೀನಿ. ಸೊ ವಾಚ್ ಟಿಲ್ ದ ಎಂಡ್. ಇದರಿಂದ ನನಗೂ ರಿವಿಷನ್ ಆದಂಗೆ ಆಗುತ್ತೆ, ನೆನಪಿರುತ್ತೆ ನನಗೆ, ಆ್ಯಂಡ್ ನಿಮಗೂ ಒಂದು ಯೂಸ್ ಆಗಿರೋ ಒಂದು ಇನ್ಫಾರ್ಮೇಷನ್ ಸಿಕ್ಕಿದಾಗೆ ಆಗುತ್ತೆ. ಇವತ್ತಿನ ವ್ಲಾಗಲ್ಲಿ ನಾನು ಏನೆಲ್ಲ ಪ್ರಿಪೇರ್ ಆದೆ ಅಂತ ತೋರಿಸ್ತೀನಿ, ಆ್ಯಂಡ್ ಯಾವುದೆಲ್ಲ ಬುಕ್ಕನ್ನು ರೆಫರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕ್ಲಾಸಸ್ಸು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಾಚ್ ಟಿಲ್ ದ ಎಂಡ್. ಇವತ್ತಿನ ಇಂಪಾರ್ಟೆಂಟ್ ಡೇ ಬಂದು ವರ್ಲ್ಡ್ ಏಡ್ಸ್ ವ್ಯಾಕ್ಸಿನ್ ಡೇ. ಇದ್ರ ಥೀಮ್ ಬಂದು ರೀಥಿಂಕ್ ರೀಬಿಲ್ಡ್ ರೈಸ್. ಥೀಮ್ ರೀಥಿಂಕ್ ರೀಬಿಲ್ಡ್ ರೈಸ್. ಸೊ ಈ ಒಂದು ವರ್ಲ್ಡ್ ಏಡ್ಸ್ ವ್ಯಾಕ್ಸಿನ್ ಡೇನ ಯಾವಾಗ ಅಬ್ಸರ್ವ್ ಮಾಡ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಬಿಕಾಸ್ ಈ ಇಂಪಾರ್ಟೆಂಟ್ ಡೇ ಏನಿದೆ ಇದು ಒಂದು ಅಥವಾ ಎರಡು ಕ್ವಶನ್ ಬಂದೇ ಬರುತ್ತೆ ಎಲ್ಲ ಎಕ್ಸಾಮ್ಸಲ್ಲೂ. ಒಂದು ಥೀಮ್ ಮೇಲಾಗಿರ್ಬೋದು, ಇಲ್ಲ ಯಾವ ಡೇಗೆ ಅಬ್ಸರ್ವ್ ಮಾಡ್ತಾರೆ ಅನ್ನೋದ್ರ ಮೇಲೆ ಒಂದು ಅಥವಾ ಎರಡು ಕ್ವಶನ್ ಬಂದೇ ಬರುತ್ತೆ. ಸೊ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ನಾನು ಯಾವಾಗೆಲ್ಲ ಬ್ಲಾಗ್ ಮಾಡ್ತೀನಿ, ಸೊ ಆವಾಗೆಲ್ಲ ನಾನು ಈ ಒಂದು ಇಂಪಾರ್ಟೆಂಟ್ ಡೇನ ಇನ್ಕ್ಲೂಡ್ ಮಾಡ್ತೀನಿ. ನೆಕ್ಸ್ಟು ಟು ಡೂ ಲಿಸ್ಟ್ ಬಂದು ನಾನು ಎವ್ರಿ ಟೈಮ್ ಓದಬೇಕಾದ್ರೆ ಸೊ ಇವತ್ತು ಇಷ್ಟು ಕವರ್ ಮಾಡಬೇಕು ಅಂತ ಒಂದು ಲಿಮಿಟೆಡ್ ಟಾಪಿಕನ್ನು ನಾನು ಹಾಕೊಂಡಿರ್ತೀನಿ. ಅಂದರೆ ರೀಸನಿಂಗ್ ಈ ಒಂದು 2 hours ಕ್ಲಾಸನ್ನು ನೋಡಬೇಕು, ಸೊ ಇಷ್ಟೊಂದು ಪಜಲನ್ನು ಸಾಲ್ವ್ ಮಾಡಬೇಕು, ಕ್ವಾಂಟ್ DI ಸಾಲ್ವ್ ಮಾಡಬೇಕು, ಈ ಥರ ಒಂದು ನೋಟ್ ಮಾಡ್ಕೊತೀನಿ. ಆ್ಯಂಡ್ ಎಂಡ್ ಆಫ್ ದ ಡೇ ನಾನು ಎಷ್ಟು ಕವರ್ ಮಾಡಿದೆ ಅಂತ ಟಿಕ್ ಹಾಕ್ಕೊಳ್ತಾ ಹೋಗ್ತೀನಿ. ಸೊ ದಟ್ ನನಗೆ ಎಷ್ಟು ಓದಿದೆ ಅಂತ ಒಂದು ಐಡಿಯಾ ಸಿಗುತ್ತೆ. ಅದ್ರ ಜೊತೆಗೆ ನಾನು ಟೈಮರ್ ಇಟ್ಕೊಳ್ತೀನಿ. ನಾನು ಲೈಕ್ ಇವತ್ತು 8 ಗಂಟೆ ಓದಲೇಬೇಕು, 9 ಗಂಟೆ ಓದಲೇಬೇಕು, ಸೊ ಈ ಥರ ಒಂದು ಹಾಕೊಳ್ಳಲ್ಲ ಟೈಮ್ ಟೇಬಲ್ಲಿ, ಯಾಕಂದರೆ ಅದು ಪ್ರೆಷರ್ ಆಗುತ್ತೆ. ಸೊ ಇಷ್ಟು ಟಾಪಿಕನ್ನು ಕವರ್ ಮಾಡಬೇಕು ಅಂತ ನಾನು ಹಾಕ್ಕೊಳ್ತೀನಿ. ಅದ್ರ ಪ್ರಕಾರ ಟೈಮರ್ ಇಟ್ಕೊತೀನಿ. ಟೈಮರ್ ಇಟ್ಕೊಂಡ್ರೆ ನಾವು ಎಷ್ಟು ನೀಟಾಗಿ ಓದಿದ್ವಿ ಅಂತ ಒಂದು ಐಡಿಯಾ ಸಿಗುತ್ತೆ. ಆ್ಯಂಡ್ ಇವತ್ತೇನಾದ್ರು ಅಷ್ಟು ಚೆನ್ನಾಗಿ ಓದಲಿಲ್ಲ ಅಂತಂದರೆ ನೆಕ್ಸ್ಟ್ ಡೇ ನಾನು ಓಕೆ ನಿನ್ನೆ ಓದಲಿಲ್ಲ, ಇವತ್ತು ಓದಬೇಕು ಅಂತ ಸ್ವಲ್ಪ ಸೀರಿಯಸ್ನೆಸ್ ಬರುತ್ತೆ. ಇದಕ್ಕೋಸ್ಕರ ಟೈಮರ್ ಕರೆಕ್ಟಾಗಿ ಇಟ್ಕೊಂಡು ಓದ್ತೀನಿ. ಅಂದರೆ ಈಗ ನಾನೇನಾದ್ರು ಓದ್ತಿಲ್ಲ ಅಂತಂದರೆ ಟೈಮರನ್ನು ಸ್ಟಾಪ್ ಮಾಡಿ ನೆಕ್ಸ್ಟು ಹಾಗೆ ಟೈಮರ್ ಇಟ್ಕೊಂಡು ಓದ್ತಾ ಹೋಗ್ತೀನಿ. ಸ್ಪೀಡ್ ಮ್ಯಾಥ್ಸು ನಾನು ಎವ್ರಿ ಡೇ ಕವರ್ ಮಾಡ್ತೀನಿ. ಟೇಬಲ್ಸ್, ಸ್ಕ್ವೇರ್, ಕ್ಯೂಬ್, ಅಡಿಷನ್, ಸಬ್ಸ್ಟ್ರಾಕ್ಷನ್ ಇದೆಲ್ಲದನ್ನು. ನೆಕ್ಸ್ಟು ಇಂಗ್ಲೀಷಂದು ಗ್ರಾಮರನ್ನು ನಾನು ಕವರ್ ಮಾಡ್ತಾ ಇದ್ದೀನಿ. ಗ್ರಾಮರಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಇದೆ, ಟೆನ್ಸ್, ಸಬ್ಜೆಕ್ಟ್ ವರ್ಬ್, ಅಗ್ರಿಮೆಂಟ್, ಅಬ್ಜೆಕ್ಟಿವ್, ಅಡ್ವರ್ಬ್, ಸೊ 1 by 1 ನಾನು ಕವರ್ ಮಾಡ್ತಾ ಇದ್ದೀನಿ. ಯಾಕಂದರೆ LSC HFL ಎಕ್ಸಾಮ್ ಇನ್ನೇನು 2 weeksಲ್ಲಿ ಇದೆ, ಅದಕ್ಕೋಸ್ಕರ ನಾನು ಗ್ರಾಮರನ್ನು ಕೂಡ ಓದ್ತಾ ಇದ್ದೀನಿ. ಈ ಬುಕ್ ಬಂದು ಈಸಿಯಾಗಿ ಅರ್ಥ ಆಗುತ್ತೆ ಗ್ರಾಮರ್. ಲೈಕ್ ಎಕ್ಸಸೈಸ್ ಅಂದರೆ ಒಂದು ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಅದರಲ್ಲಿ ಎಕ್ಸಸೈಸ್ ಇದೆ, ಅದರಲ್ಲಿ ತುಂಬ ಸೆಂಟೆನ್ಸ್ ಇದೆ, ಅದರಲ್ಲಿ ನಾವು ಕ್ವಶನ್ ಮಾಡೋ ಥರ ಎಕ್ಸಸೈಸು ಅಂದರೆ ಲೈಕ್ ನಾವೇ ಸೆಂಟೆನ್ಸನ್ನು ಬರೆಯೋ ಥರದ್ದು ಒಂದು ಇಟ್ಟಿದ್ದಾರೆ. ಎಕ್ಸಸೈಸ್ 1 2 3 4 ಅಂತ, ಅದರಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಈ ಬುಕ್ಕಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೂ ಏನಾದರೂ ಈ ಬುಕ್ ಬೇಕು ಅಂತ ಇದ್ದರೆ ನಾನು ಕಮೆಂಟಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. Vinu01 ಅಂತ ಕೂಪನ್ ಕೋಡನ್ನು ಹಾಕಿ ನಿಮಗೆ ಒಂದು 45% or 40% ಅಷ್ಟು ಡಿಸ್ಕೌಂಟ್ ಸಿಗುತ್ತೆ. ಬುಕ್ ಅಂತ ಬಂದರೆ ತುಂಬ ಜನಕ್ಕೆ ಲ್ಯಾಪ್ಟಾಪ್ ಇರಲ್ಲ, ಮೊಬೈಲಲ್ಲಿ ಮಾತ್ರ ಓದಬೇಕಾಗಿರುತ್ತೆ. ಆ್ಯಂಡ್ ಇನ್ನೂ ಕೆಲವರಿಗೆ ಲ್ಯಾಪ್ಟಾಪ್ ಇರುತ್ತೆ, ಮೊಬೈಲ್ ಇರುತ್ತೆ, ಟ್ಯಾಬ್ ಇರುತ್ತೆ, ಎಲ್ಲದೂ ಇರುತ್ತೆ. ಬಟ್ ನಮ್ಮಂಥ ಮಲೆನಾಡಲ್ಲಿರೋರಿಗೆ 2 ದಿನ 3 ದಿನ ಕರೆಂಟ್ ಇರಲ್ಲ, ವೈಫೈ ಇರಲ್ಲ. ಸೊ ಇಂಥವರಿಗೆ ಬುಕ್ ಯೂಸ್ ಆಗುತ್ತೆ. ಇವನ್ ಇಂಗ್ಲೀಷ್ ಆಗಲಿ, ಕ್ವಾಂಟ್ ಆಗಲಿ, ರೀಸನಿಂಗ್ ಆಗಲಿ. ಅಂದರೆ ಕ್ವಾಂಟ್, ರೀಸನಿಂಗ್, ಇಂಗ್ಲೀಷ್ ಇವು 3 ಬುಕ್ಕು ಇದೆ. ಸೊ ನಾನು ಯಾವಾಗೆಲ್ಲ ನನಗೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಆವಾಗ ನಾನು ಬುಕ್ಕಲ್ಲಿ ಓದ್ತೀನಿ. ಆ್ಯಂಡ್ ತುಂಬ ಜನಕ್ಕೆ ಲ್ಯಾಪ್ಟಾಪ್ ಇರಲ್ಲ, ಸೊ ಅವರು ಕೂಡ ಈ ಥರ ಬುಕ್ಕನ್ನು ತೊಗೊಂಡು ಕವರ್ ಮಾಡ್ತಾ ಹೋಗ್ಬೋದು. ಯಾಕೆಂದರೆ ಒಂದೇ ಬುಕ್ಕಲ್ಲಿ ತುಂಬ ಟಾಪಿಕ್ಸು ಆಲ್ರೆಡಿ ಕವರ್ ಆಗಿರೋದ್ರಿಂದ ಈಸಿಯಾಗಿ ಓದ್ಬೋದು. ಸುಮಾರು PDF ಎಲ್ಲ ತೊಗೊಂಡು ಕ್ಲಾಸಸ್ ಎಲ್ಲ ಓದೋದ್ರ ಬದಲು ಇಂಗ್ಲೀಷಿಗೆ ಕ್ವಾಂಟ್, ರೀಸನಿಂಗ್ ನೀವು ಕ್ಲಾಸಸ್ ನೋಡಿಕೊಂಡು ಪ್ರಿಪೇರ್ ಆಗಿ. ಆ್ಯಂಡ್ ಆಲ್ರೆಡಿ ಪ್ರಿಪೇರ್ ಅಂದರೆ ಲೈಕ್ ಎಲ್ಲ ಕಾನ್ಸೆಪ್ಟ್ ಮುಗ್ದಿದೆ ಅಂತಂದರೆ ಬುಕ್ಕಲ್ಲೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಕ್ವಾಂಟ್ ಮೇನ್ಸ್ ಕ್ಲಾಸಸ್ ಒಂದು ಯೂಟ್ಯೂಬಲ್ಲಿ ಬಿಟ್ಟಿದ್ದು ಕೌಶಿಕ್ ಸರ್ ಅವರು. ಐ ಥಿಂಕ್ 5 or 6 DI ಕವರ್ ಮಾಡಿದರು. ಅದಷ್ಟು DIನ ನಾನು ಸಾಲ್ವ್ ಮಾಡಿದೆ, ಮೇನ್ಸ್ DI.
ಹೇಳ್ಬೇಕು. ಚಿಪ್ಸ್ ಚೆನ್ನಾಗಿತ್ತಾ? ಚೆನ್ನಾಗಿತ್ತು ನೋಡಿ, ನಿಮ್ಗೆ ಹೇಳ್ಬಿಟ್ಟೆ ಆಯ್ತಾ? ಹೆಂಗ್ ಹೋಗ್ಬೇಕಾಯ್ತು? ಚಿಪ್ಸ್ ಚೆನ್ನಾಗಿತ್ತಾ? ನೆಕ್ಸ್ಟು ರೀಸನಿಂಗಲ್ಲಿ ಮೇನ್ಸ್ ಕವರ್ ಮಾಡ್ತಾ ಇದ್ದೀನಿ. ಮೇನ್ಸಲ್ಲಿ ಸ್ಮೃತಿ ಸೇತಿ ಅವ್ರದ್ದು ಕ್ಲಾಸ್ ಇದೆ, ಶಕ್ತಿ ಬ್ಯಾಚ್ ಅಂತ ಇದೆ, ಅದನ್ನು ನಾನು ತೊಗೊಂಡಿದ್ದೆ. ಯಾರೋ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು ಶಕ್ತಿ ಬ್ಯಾಚ್ ಚೆನ್ನಾಗಿದೆ ಅಂತ. ನನ್ನ ಹತ್ರ ಯಾವುದೂ ಕೋರ್ಸ್ ಇರಲಿಲ್ಲ ಒಂದೇ ಸತಿ, ಆ್ಯಂಡ್ ಅದು ಕಮ್ಮಿಲಿ ಕೂಡ ಇತ್ತು. ಸೊ ನಾನು ತೊಗೊಂಡೆ, ಯಾಕೆಂದರೆ ಯೂಟ್ಯೂಬಲ್ಲಾದರೆ ಬೇರೆ ಬೇರೆ ವಿಡಿಯೋ ನೋಡಬೇಕು, ಇದು ಕಂಟಿನ್ಯೂಸ್ ಆಗಿ ಟಾಪಿಕ್ ವೈಸು ಎಲ್ಲದೂ ಇದೆ. ಸೊ ಒನ್ ಬೈ ಒನ್ ನಾನು ಕವರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸಿಲೋಜಿಸಮ್ ನನಗೆ ಯಾವಾಗಲೂ ರಾಂಗ್ ಆಗ್ತಾ ಇರುತ್ತೆ. ಸೊ ಇದೊಂದು ಬುಕ್ಕಲ್ಲಿ ಸಿಲೋಜಿಸಮನ್ನು ಕವರ್ ಮಾಡಿದೆ. ಈ ಒಂದು ಬುಕ್ ಬಂದು ನಮಗೇನು ರೀಸನಿಂಗ್ ಮೇನ್ಸಲ್ಲಿ ಲಾಜಿಕಲ್ ರೀಸನಿಂಗ್ ಇರುತ್ತಲ್ವ, ಸೊ ಆ ಟಾಪಿಕ್ ಎಲ್ಲದೂ ಕವರ್ ಆಗಿದೆ ಇದರಲ್ಲಿ. ಲಾಜಿಕಲ್ ರೀಸನಿಂಗು ಲೈಕ್ ನಾವು ಪ್ರಾಕ್ಟೀಸಿಂದನೇ ನಮಗೆ ಮಾಡೋಕ್ಕಾಗೋದದು. ಲೈಕ್ ಈಗ ಲಾಜಿಕಲ್ ಡಿಡಕ್ಷನ್ ಆಗಿರ್ಬೋದು, ಸ್ಟೇಟ್ಮೆಂಟ್ ಆ್ಯಂಡ್ ಆರ್ಗ್ಯುಮೆಂಟ್ ಆಗಿರ್ಬೋದು, ಸ್ಟೇಟ್ಮೆಂಟ್ ಆ್ಯಂಡ್ ಅಸಂಪ್ಷನ್, ಕೋರ್ಸ್ ಆಫ್ ಆ್ಯಕ್ಷನ್, ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್, ಇವೆಲ್ಲ ಟಾಪಿಕ್ಸ್ ಇದೆಲ್ಲ ಇದೊಂದು ಜಾಸ್ತಿ ಪ್ರಾಕ್ಟೀಸಿಂದ ಬರೋದು. ಬಿಕಾಸ್ ಇದು ಇಂಗ್ಲೀಷ್ ಸ್ಟ್ರಾಂಗ್ ಇರಬೇಕು ಇದರಲ್ಲಿ, ಇದನ್ನು ಆನ್ಸರ್ ಮಾಡಬೇಕು ಅಂದರೆ. ಇಲ್ಲಾಂದರೆ ಸ್ವಲ್ಪ ಥಿಂಕಿಂಗ್ ಎಬಿಲಿಟಿನೂ ಚೆನ್ನಾಗಿರಬೇಕು, ಇಲ್ಲಾಂದರೆ ನೆಗೆಟಿವ್ ಮಾರ್ಕ್ಸ್ ಆಗುತ್ತೆ. ಸೊ ಈ ಬುಕ್ಕಲ್ಲಿ ಅದಷ್ಟು ಕೊಟ್ಟಿದ್ದಾರೆ. ರೀಸನಿಂಗ್ ಮೇನ್ಸಲ್ಲಿ ಏನೆಲ್ಲ ಇದೆ, ಲಾಜಿಕಲ್ ರೀಸನಿಂಗ್ ಅದಷ್ಟು ಕೊಟ್ಟಿದ್ದಾರೆ. ಆ್ಯಂಡ್ ಇವತ್ತಿನ ಕರೆಂಟ್ ಅಫೇರ್ಸ್ ಬಂದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮತ್ತು ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅವರು ಒಂದು ಕಾಂಟ್ರಾಕ್ಟ್ಗೆ ಸೈನ್ ಮಾಡಿದ್ದಾರೆ. ಸೊ ಯಾಕೆ ಅಂತಂದರೆ ಇಂಡಿಯನ್ ಏರ್ಫೋರ್ಸಿಗೆ 2 ಮೌಂಟೇನ್ ರೇಡಾರ್ ಸಿಸ್ಟಮನ್ನು ಪ್ರೊಕ್ಯೂರ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಕಾಂಟ್ರಾಕ್ಟಿಗೆ ಸೈನ್ ಮಾಡಿದ್ದಾರೆ. ಈ ಮೌಂಟೇನ್ ರೇಡಾರ್ ಸಿಸ್ಟಮ್ ಏನು ಮಾಡುತ್ತೆ ಅಂತಂದರೆ, ಮೌಂಟೇನಿಯಸ್ ರೀಸನಲ್ಲಿ ಈಗ ನಮ್ಮ ಬಾರ್ಡರ್ ಇರುತ್ತಲ್ವ, ಸೊ ಆ ಬಾರ್ಡರಿಂದು ಸೆಕ್ಯೂರಿಟಿನ ಸ್ಟ್ರೆಂಥನ್ ಮಾಡೋಕ್ಕೋಸ್ಕರ ಮತ್ತು ಎಲಿಮೆಂಟ್ಸ್ಗಳನ್ನು ಡಿಟೆಕ್ಟ್ ಮಾಡೋಕ್ಕೆ ಮೇಯ್ನಾಗಿ ಈ ಒಂದು ಮೌಂಟೇನ್ ರೇಡಾರ್ ಸಿಸ್ಟಮನ್ನು ಯೂಸ್ ಮಾಡ್ತಾರೆ. ಇದು ಕಾಂಟ್ರಾಕ್ಟ್ ಆಗಿರೋದು ನ್ಯೂ ದೆಹಲಿಯಲ್ಲಿ. ಆ್ಯಂಡ್ ವಾಟ್ ಈಸ್ ದ ಟೋಟಲ್ ವ್ಯಾಲ್ಯೂ ಆಫ್ ದ ಕಾಂಟ್ರಾಕ್ಟ್ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ, ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಓದ್ತಾ ಇರಿ. ಟಾಟಾ, ಬಾಯ್ ಬಾಯ್.